ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಲಾಭ ಇಲ್ದಿರ ಏನೂ ಮಾಡೋದಿಲ್ಲ. 5 ಲಕ್ಷ ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ. 1 ಎಕರೆಗೆ 5% ಅಂದರೆ 95 ಲಕ್ಷ ರಸ್ತೆ ಇಲ್ಲದೆ ಇರತಕ್ಕಂಥದ್ದಕ್ಕೆ 95 ಲಕ್ಷ, ರಸ್ತೆ ಇರತಕ್ಕಂಥದ್ದಕ್ಕೆ 1,05,00,000 10 ಲಕ್ಷನ ಮಾಡಿದ್ದಾರೆ. ಪ್ರತಿ ಎಕರೆಗೆ 5 ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಾರೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ರೈತರು ಅಂದರೆ ಭಾಳಷ್ಟು ವಿಶೇಷವಾದಂಥ ಕಳಕಳಿ, ವಿಶೇಷವಾದಂಥ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಾನು ಇಂಡಸ್ಟ್ರಿ ತಂದಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂಥೇಳಿ ಇವತ್ತು ರೈತರಿಗೆ ಕಳೆದ ಭಾನುವಾರ ಅನಿಸುತ್ತೆ, ಭಾನುವಾರ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಏನು ಅವರು ಆದೇಶ ಪತ್ರಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಇವತ್ತು ಅಲ್ಲಿ ಅವರ ಪಕ್ಕದಲ್ಲೇ ಇದ್ರಲ್ಲ ಆ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಇವ್ರ ಹೆಸರು ಹೇಳಿ ಇವತ್ತು 5 ಲಕ್ಷ ರೂಪಾಯಿ ನಿಗದಿಯನ್ನು ಮಾಡಿದ್ದಾರೆ. 1 ಎಕರೆಗೆ 5% ಅಂದರೆ 95 ಲಕ್ಷ ರಸ್ತೆ ಇಲ್ಲದೆ ಇರತಕ್ಕಂಥದ್ದಕ್ಕೆ 95 ಲಕ್ಷ, ರಸ್ತೆ ಇರತಕ್ಕಂಥದ್ದಕ್ಕೆ 1,05,00,000 10 ಲಕ್ಷನ ಮಾಡಿದ್ದಾರೆ. ಈ ವಾಹನ ಖರೀದಿಗೆ 10 ಗ್ರಾಂ ಬೆಳ್ಳಿ ನಾಣ್ಯ, ಫುಲ್ ಟ್ಯಾಂಕ್ ಪೆಟ್ರೋಲ್, ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು. ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ, ಬೈಪಾಸ್, ಕೋಲಾರ 9986833799. ಪ್ರತಿ ಎಕರೆಗೆ 5 ಲಕ್ಷ ರೂಪಾಯಿ ನಿಗದಿ ಮಾಡಿದ್ದಾರೆ. ಇದು ಯಾರೋ ಹೇಳಿರ್ತಕ್ಕಂಥದ್ದಲ್ಲ, ಇದು ಯಾರೋ ಮೂರನೇ ವ್ಯಕ್ತಿ ಹೇಳಿರ್ತಕ್ಕಂಥದ್ದು ಅಂತೆ ಅಲ್ಲ. ಇದು ನೇರವಾಗಿ ಆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಂತ್ರಿಗಳಿಗೆ ನಾವು ಕೊಡಬೇಕು ಅಂತೇಳಿ ಡೈರೆಕ್ಟಾಗಿ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಲ್ಯಾಂಡ್ ಲಾರ್ಡು ಅಲ್ಲಿ ಹೋಗಿರ್ತಕ್ಕಂಥವ್ರು, ಭಾಳ ದೊಡ್ಡ ಲ್ಯಾಂಡ್ ಲಾರ್ಡ್ ಅವರನ್ನೇ ನೇರವಾಗಿ ಕೇಳಿದ್ದಾರೆ. ಸರ್, ಏನು ಮಾಡೋಕ್ಕಾಗೋದಿಲ್ಲ, ನಾವು 5 ಲಕ್ಷ ಮಂತ್ರಿಗಳಿಗೆ ನಾವು ಕೊಡಲೇಬೇಕು, ನೀವು ಕೊಡಲೇಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಷ್ಟು ಆಗೋದಿಲ್ಲಮ್ಮ, ಇಷ್ಟು ಕೇಳಿಬಿಟ್ರೆ ನಾವು ರೈತರು ಎಲ್ಲಿಂದ ಕೊಡೋದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಆನಂತರ ಇಲ್ಲಾಂದರೆ ನೀವು ಕೊಡಲಿಲ್ಲ ಅಂದರೆ ನಿಮ್ಮ ಕಡಿತವನ್ನು ವಿಳಂಬ ಮಾಡ್ತೀವಿ, ನಿಮಗೆ ಬರೋದಿಲ್ಲ, ತುಂಬ ಲೇಟ್ ಆಗುತ್ತೆ ಅನ್ನುವಂಥದ್ದು. ಅವರು ಮನೆಗೆ ಬಂದು ಮನೆ ಸದಸ್ಯರು ಎಲ್ಲರೂ ಕೂಡ ಮನೆಯಲ್ಲಿ ಕುಂತ್ಕೊಂಡು ಈ ರೀತಿ ಕೇಳ್ತಾ ಇದ್ದಾರೆ, ಏನು ಮಾಡೋದು ಅಂದಾಗ ಆ ಮನೆ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಏನು ಒಂದು ತೀರ್ಮಾನ ತಗೊಂಡ್ರು, ನಮಗೇನು ದುಡ್ಡಿನ ಅವಶ್ಯಕತೆ ಈಗ ಅರ್ಜೆಂಟಾಗಿ ನಮಗಿಲ್ಲ, ಯಾವತ್ತು ಬರ್ತದೋ ಬರಲಿ, ನಾವು ದುಡ್ಡು 1 ರೂಪಾಯಿ ಕೊಡೋದು ಬೇಡ ಅನ್ನುವಂಥದ್ದು. ನಾನು ಹಿಂದೆನೂ ಅನೇಕ ಸಾರಿ ಹೇಳಿದ್ದೇನೆ, ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರು ಲಾಭ ಇಲ್ದಿರ ಏನೂ ಮಾಡೋದಿಲ್ಲ. ಸ್ವಾರ್ಥ, ಲಾಭ ಇವೆರಡೂ ಇದ್ರೇ ಅವ್ರು ಏನಾದರೂ ಒಂದು ಕೆಲಸ ಮಾಡ್ತಕ್ಕಂಥದ್ದು. ಹಾಗಾಗಿ ಇವತ್ತು ಡೀಮ್ಡ್ ಫಾರೆಸ್ಟ್ನ ನಾನು ತೆರವುಗೊಳಿಸಿದ್ದೀನಿ, ಬೆಟ್ಟದಲ್ಲಿ ಇನ್ನೂ ಬೇರೆ ಕಡೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬೆಟ್ಟದಲ್ಲಿ ಇವತ್ತು 169 ಎಕರೆ ಎಷ್ಟು ತೆರವುಗೊಳಿಸಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಅಲ್ಲಿ ತೆರವುಗೊಳಿಸಿರ್ತಕ್ಕಂಥದ್ದು ಒಂದು ಭಾಗ, ಇನ್ನೊಂದು ಕಡೆ ನಮಗೆ 26 ಎಕರೆ ಜಮೀನು ನಮಗೆ ಮಂಜೂರು ಮಾಡಬೇಕು ಅಂತೇಳಿ ಅರ್ಜಿ ಹಾಕ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಹತ್ರ ಅರ್ಜಿ ಹಾಕ್ಕೊಂಡು ಅಲ್ಲಿ ಮುಖ್ಯಮಂತ್ರಿಗಳು ಒಂದು ನೋಟ್ ಕಳಿಸಿ, ನೀವು ಇವತ್ತು ನೋಡ್ಬೋದು ತಾಲೂಕು ಕಚೇರಿಯಲ್ಲಿ, AC ಕಚೇರಿಯಲ್ಲಿ, DC ಕಚೇರಿಯಲ್ಲಿ ಇವತ್ತು ವರ್ಷಾನುಗಟ್ಟಲೆ ಫೈಲ್ಗಳು ಕೊಳಿತಾ ಇದ್ದಾವೆ. ವರ್ಷಾನುಗಟ್ಟಲೆ ಬಡಬಗ್ರದ್ದು, ನಾಗರಿಕರದ್ದು ವರ್ಷಾನುಗಟ್ಟಲೆ, 1 2 ವರ್ಷ 3 ವರ್ಷ ಕೊಳಿತಾ ಇದ್ದಾವೆ ಅಲ್ಲಿ ಫೈಲ್ಗಳು. ಈ 26 ಎಕರೆ ನಮಗೆ ಬೇಕು ಅಂತೇನು ಇವತ್ತು ಕೇಳಿದಾರಲ್ಲ ಮಂತ್ರಿಗಳು, ಕೇವಲ 22 ದಿನದಲ್ಲಿ ಈ ಫೈಲು ತಾಲೂಕು ಆಫೀಸಿಂದ, AC ಆಫೀಸಿಂದ, DC ಆಫೀಸಿಂದ ವಿಧಾನಸೌಧಕ್ಕೆ ಹೋಗುತ್ತೆ. ಅಂದರೆ ಗಂಗಾಧರ ಯಾವುದೋ ಟ್ರಸ್ಟ್ ಮಾಡ್ಕೊಂಡಿದ್ದಾರಲ್ಲ, ಗಂಗಾಧರೇಶ್ವರ ಟ್ರಸ್ಟ್ ಯಾವುದೋ ಮಾಡ್ಕೊಂಡಿದ್ದಾರಲ್ಲ, ಈ ಟ್ರಸ್ಟ್ಗೆ 26 ಎಕರೆ ಬೇಕು, 26 ಎಕರೆ ಬೇಕು ಅಂತೇಳಿ ಇವತ್ತು ಕಳಿಸಿದ್ದಾರೆ. ಈ ರೀತಿ ಇವ್ರು ಸ್ವಾರ್ಥ ಇಲ್ದಿರ ಏನೂ ಮಾಡೋದಿಲ್ಲ. ಇಲ್ಲಿ ಇವತ್ತು ನಾವು ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದು ಯಾವ ನ್ಯಾಯ? 5 ಲಕ್ಷ ಇವತ್ತು ನೇರವಾಗಿ ನೀವು ಆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ಕಚೇರಿಗೆ ಹೋದರೆ ಫಸ್ಟ್ ಅಧಿಕಾರಿಗಳು ಕಾಣಿಸೋದಿಲ್ಲ, ಆ ಆಫೀಸ್ ತುಂಬ ಏಜೆಂಟ್ಗಳು. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ದೀವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್.